ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ದುರ್ಗಾ ಸಪ್ತಶತಿ ಈ ಆಂದೋಲನದ ಬಗ್ಗೆ ನಿಮ್ಮಲ್ಲಿ ಕೆಲವು ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವೀಣಾ ಶ್ರೀನಿವಾಸ್ ಅಂತ. ಗುಂಡಪ್ಪ ಶೆಡ್ಡು, ಮಲ್ಲೇಶ್ವರ ನಗರದಲ್ಲಿ ನಮ್ಮದು ವಾಸ. ನಾವು ಸತತವಾಗಿ 30 ವರ್ಷದಿಂದ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಸಂಸ್ಕೃತದಲ್ಲಿ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಈ ಧನುರ್ಮಾಸ, ವೈಶಾಖ ಮಾಸ, ನವರಾತ್ರಿ ಈ ದಿನಗಳಲ್ಲಿ ಸಪ್ತಾಹದ ರೀತಿಯಾಗಿ 7 ದಿನ ಸತತವಾಗಿ ಪಾರಾಯಣ ಮಾಡ್ತಿದ್ವಿ. ನಮಗೆ ಈ ನರೇಂದ್ರ ಗುರುಜಿಯವರು ನಮಗೆ ಇದನ್ನು ಕನ್ನಡದಲ್ಲಿ ಅನುವಾದ ಆಗಿರುವಂತಹ ದುರ್ಗಾ ಸಪ್ತಶತಿ ಪಾರಾಯಣವನ್ನು ದೀಕ್ಷೆ ಕೊಟ್ಟರು. ದೀಕ್ಷೆಯಾದ ನಂತರ ಎಲ್ಲ ಸಾಮಾನ್ಯ ವರ್ಗದವರೆಗೂ ಸಂಪೂರ್ಣವಾಗಿ ಸರಳವಾದ ಭಾಷೆಯಲ್ಲಿ ಅರ್ಥ ಆಗುವ ಹಾಗೆ ಆ ಭಾಷಾಂತರ ಇರೋದರಿಂದ ಅದನ್ನು ನಾನು ಹೇಳ್ಕೊಡೋ ಪ್ರಯತ್ನ ಮಾಡಿದೆ. ಸುಮಾರು ಇದರಿಂದ 100 ಜನ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ನನ್ನದೇ ವಿಚಾರ ಹೇಳಬೇಕು, ನನ್ನ ಅದರ ಫಲಾನ್ಫಲ ಹಂಚ್ಕೋಬೇಕು ಅಂತಂದರೆ, ನಾವು ತುಂಬ ತೊಂದರೆಯಲ್ಲಿ, ಅಂದರೆ ಫೈನಾನ್ಷಿಯಲಿ ಅಲ್ಲ, ಮಾನಸಿಕವಾದ ತೊಂದರೆಯಲ್ಲಿ, ಸಾಮಾಜಿಕವಾದ ತೊಂದರೆಯನ್ನು ಎದುರಿಸ್ತಾ ಇದ್ದೀವಿ. ದೇವಿ ಒಂದು ವಜ್ರ ಕವಚದ ಹಾಗೆ ನಮಗೆ ಸಂಪೂರ್ಣವಾದ ಆಶೀರ್ವಾದ ಕೊಟ್ಟು, ಸಮಸ್ಯೆಗೆ ನಾನಿದ್ದೀನಿ, ಸ್ಮರಣೆ ನೀವು ಮಾಡಿ ಅನ್ನುವ ಇದು ಸಂದೇಶದ ಮುಖಾಂತರ ನಮಗೆ ಹೆಚ್ಚು ಹೆಚ್ಚು ಚೈತನ್ಯವನ್ನು ದಿನದಿಂದ ದಿನಕ್ಕೆ ಕೊಡ್ತಾ ಬಂದರು. ಹಾಗಾಗಿ ನಾವೆಲ್ಲ ಆನಂದವಾಗಿದ್ದೀವಿ. ನಮ್ಮ ಸ್ನೇಹಿತ ವರ್ಗ, ಬಂಧು ವರ್ಗ ಎಲ್ರಿಗೂ ಇದನ್ನು ಶೇರ್ ಮಾಡಿದ್ದೀವಿ. ಎಲ್ಲರೂ ಇದನ್ನು ಪಾರಾಯಣ ಮಾಡ್ತಿದ್ದಾರೆ. ಪ್ರತಿನಿತ್ಯ ನಾವು ಇದನ್ನು ಪಾರಾಯಣ ಮಾಡ್ತೀವಿ, ನವಾರಣ ಮಂತ್ರ ಜಪ ಮಾಡ್ತೀವಿ. ಇದರಿಂದ ಇಡೀ ಕುಟುಂಬನೇ ಸೌಖ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕುಟುಂಬ ಸೌಖ್ಯವಾಗಿತ್ತು ಅಂದರೆ ಇಡೀ ಸಮೂಹ ಮತ್ತು ಊರು, ದೇಶ ಎಲ್ಲವೂ ಕಲ್ಯಾಣ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಇದನ್ನು ಪಾರಾಯಣ ಮಾಡಿ. ಇದೇ ತಿಂಗಳು ಈ ಧನುರ್ಮಾಸ ಅನ್ನೋದು ತುಂಬ ವಿಶೇಷವಾದ ಮಾಸ. ಈ ಲಕ್ಷ್ಮೀ ನಾರಾಯಣರ ಸಂಪೂರ್ಣ ಅನುಗ್ರಹ ಪಡೆಯುವಂತಹ ಮಾಸ ಇದು. ಈ ತಿಂಗಳಲ್ಲಿ ನಮ್ಮ ಗುರುಜಿಯವರು ಸೋಮವಾರ ಹಾಗೂ ಮಂಗಳವಾರ ದಿನಾಂಕ 22 ಸೋಮವಾರ ಸಾಯಂಕಾಲ 4 ಗಂಟೆಗೆ ಪ್ರಾರಂಭ ಆಗುವಂತಹ ದುರ್ಗಾ ಸಪ್ತಶತಿ ಪಾರಾಯಣ ಮರುದಿನ ಅಂದರೆ 23 ಮಂಗಳವಾರ ಸಂಜೆ 4 ಗಂಟೆಯವರೆಗೆ, ಅಂದರೆ 24 ಗಂಟೆಯವರೆಗೆ ಅಖಂಡ ಪಾರಾಯಣ. ನ ಭೂತೋ ನ ಭವಿಷ್ಯತಿ ಎಂಬ ಸೂಕ್ತಿಯಂತೆ ಹಿಂದೆ ಈ ರೀತಿ ಯಾರೂ ಇಂಥ ಅಖಂಡ ಪಾರಾಯಣವನ್ನು ಮಾಡುವಂತಹ ಪ್ರಯತ್ನ ಮಾಡಿರಲಿಲ್ಲ. ತುಂಬ ಘನವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತುಂಬ ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಕೈ ಜೋಡಿಸೋಣ. ಈ ಪಾರಾಯಣ ಯಶಸ್ವಿಯಾಗಲಿ, ಎಲ್ಲರಿಗೂ ದೇವಿಯ ಅನುಗ್ರಹ ಸಿಗಲಿ ಅಂತ ಹೇಳ್ತಾ, ನೀವು ಎಲ್ಲರೂ ಇನ್ನು ಯಾರಾದ್ರೂ ಪಾರಾಯಣ ಮಾಡೋರಿದ್ದರೆ ನಮ್ಮ ಜೊತೆ ಸೇರಿ ಪಾರಾಯಣ ಮಾಡಿ ಆನಂದವನ್ನು ಅನುಭವಿಸಿ ಅಂತ ಹೇಳ್ತಾ ನನ್ನ ಮಾತನ್ನು